ಧರ್ಮಸ್ಥಳದಲ್ಲಿ ಹತ್ಯೆಗಳು ನಡೆದಿದೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಎಸ್ಐಟಿ ರಚನೆಯನ್ನ ಶಿವಮೊಗ್ಗದ ವಕೀಲರಾದ ಕೆಪಿ ಶ್ರೀಪಾಲ್ ಸ್ವಾಗತಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಧರ್ಮಸ್ಥಳದಲ್ಲಿ ಧರ್ಮವಿದೆ, ಕ್ಷೇತ್ರದ ಬಗ್ಗೆ ಆಕ್ಷೇಪ ಎತ್ತುತ್ತಿಲ್ಲ. ವ್ಯಕ್ತಿಯೊಬ್ಬ ಬಂದು ಪೊಲೀಸ್ ಎದುರು ನಂತರ ನ್ಯಾಯಾಲಯಕ್ಕೆ ಹಾಜರಾಗಿ ಹಲವಾರು ಶವ ಹೂತಿರುವ ಹೇಳಿಕೆಗೆ ನ್ಯಾಯ ಒದಗಿಸಲು ಸರ್ಕಾರ ಮುಂದಾಗಿದೆ. 98 ಪ್ರಕರಣಗಳು 8 ವರ್ಷದಲ್ಲಿ ಅಸಹಜ ಸಾವಾಗಿದೆ ಎಂದು ವರದಿ ಮಾಡಲಾಗಿದೆ. ಅದು ಏನೇ ಇದ್ರೂ ತನಿಖೆಯಾಗಬೇಕಿದೆ. ಘಟನೆಗಳು ವ್ಯಕ್ತಿಯ ಹೇಳಿಕೆಗೆ ವ್ಯತ್ಯಾಸವಾಗಿದೆ. ಧಾರ್ಮಿಕ ಕಾರಣಕ್ಕೆ ಯಾವುದೇ ಅಡ್ಡಿಯಲ್ಲ. ಅನನ್ಯ ಭಟ್ ಕಾಣೆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು. ಕೇರಳದಲ್ಲಿ ಧರ್ಮಸ್ಥಳ ಪೊಲೀಸರು ಕೆಲಸ ಮಾಡಿಲ್ಲ ಎಂದು ದೂರಾಗಿದೆ. ಸತ್ಯಾಂಶ ಹೊರಗೆ ಬರಲಿ. ಪೂರ್ವಗ್ರಹ ಪೀಡಿತ ತನಿಖೆ ಬೇಡ ಎಂದರು. ಪತ್ರಿಕಾ ಮಿತ್ರರೇ, ನಾವು ಯಾವುದೇ ಪೂರ್ವಗ್ರಹ ಪೀಡಿತರಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿಲ್ಲ. ನಮ್ಮ ಉದ್ದೇಶ ಅಷ್ಟೇ. ಮೊದಲನೇದಾಗಿ ಸರ್ಕಾರ ಏನು SITಯನ್ನು ನೇಮಿಸಿದೆ, ಇದಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸ್ತೀವಿ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಆ ಘಟನೆಗೆ SITಯನ್ನು ನೇಮಿಸಿದ್ದಕ್ಕೆ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಿ, ನಮ್ಮ ಪತ್ರಿಕಾಗೋಷ್ಠಿಯ ವಿಷಯ ಅಷ್ಟೇ. ಏನು ಸುಮಾರು ವರ್ಷಗಳಿಂದ 1983ರಲ್ಲಿ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಸನ್ಮಾನ್ಯ ಬಂಗಾರಪ್ಪನವರು ಮತ್ತು ಬೇರೆ ಬೇರೆ ಇವರುಗಳು ಧರ್ಮಸ್ಥಳದ ವಿಷಯವನ್ನು ಕುರಿತು ಮಾತನಾಡಿದರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಕೆಲವು ಸಾವುಗಳು ಸಂಭವಿಸ್ತಾ ಇದೆ, ಅನಾಚಾರಗಳು ನಡೀತಾ ಇದೆ, ಈ ಬಗ್ಗೆ ತನಿಖೆ ಆಗಲಿ ಅಂತೇಳಿ. ಆ ನಂತರದಿಂದಲೂ ಲಂಕೇಶ್ ಅಂತಹ ಪತ್ರಿಕೆಗಳು ಕೆಲವು ಸುದ್ದಿಗಳನ್ನು ಮಾಡಿದ್ದು. ಆದರೆ ಅಲ್ಲಿಂದ ಒಂದಿಷ್ಟು ಯಾವುದೇ ಸುದ್ದಿಗಳು ಆಗಿಲ್ಲ. ಮತ್ತು ಯಾವುದೇ ಮಾಧ್ಯಮಗಳು, ಯಾವುದೇ ಪತ್ರಿಕೆಗಳು ಯಾವುದೇ ಮಾಧ್ಯಮಗಳು ಸುದ್ದಿ ಮಾಡಿದ್ರು ಕೂಡ ಅವರ ಮೇಲೆ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತರ್ತಕ್ಕಂತಹ ಅಥವಾ ಅವರ ವಾಯ್ಸನ್ನು ಮುಚ್ಚತಕ್ಕಂಥ ಕೆಲಸ ನಡೀತಾ ಇತ್ತು. ಆದರೆ 2012ರಲ್ಲಿ ಏನು ಸೌಜನ್ಯ ಪ್ರಕರಣ ಆಯಿತು, ಆ ಸೌಜನ್ಯ ಪ್ರಕರಣ ಆದ ನಂತರ ಬಹಳಷ್ಟು ವಿಷಯಗಳು ಹೊರಬರಕ್ಕೆ ಶುರುವಾದವು. ಅಲ್ಲಿ ಏನೋ ನಡೀತಾ ಇದೆ, ಒಂದಿಷ್ಟು ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಿದೆ, ಮುಚ್ಚಿ ಹಾಕ್ತಿದ್ದಾರೆ ಅಂತಕ್ಕಂಥ ಘಟನೆಗಳು ಸಂಭವಿಸಿದ್ರು. ಅದರ ಜೊತೆಯಲ್ಲೇ ಒಂದಿಷ್ಟು ಜನ ಅದನ್ನು ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡಿದ್ರು. ಇಲ್ಲೂ ಕೂಡ ನಾವು ಇದೇ ಪತ್ರಿಕಾ ಇದರ ಮೇಲ್ಗಡೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನಿ ಅವರೆಲ್ಲ ಬಂದಾಗ ನಾವು ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಯುತವಾದಂಥ ತನಿಖೆ ಆಗಬೇಕು, ತಪ್ಪಿದಸ್ಥರಿಗೆ ಶಿಕ್ಷೆ ಆಗ್ಬೇಕಂತ ಒತ್ತಾಯಿಸಿದ್ವಿ. ಆನಂತರ ಸಂತೋಷ್ ನಿರ್ದೋಷಿ ಅಂತ ಆದ್ಮೇಲೂ ಕೂಡ ಮತ್ತೆ ಆ ಟೀಮ್ ಬಂದಾಗಲೂ ಕೂಡ ಒಡನಾಡಿ ಸಂಸ್ಥೆಯವರಿಗೆ ನಾವು ಶಿವಮೊಗ್ಗದಲ್ಲೂ ಕೂಡ ಪ್ರಗತಿಪರ ಸಂಘಟನೆಗಳು, ಕೆಲವು ವಕೀಲರುಗಳು ನಾವು ಅವರನ್ನು ಬೆಂಬಲಿಸಿದ್ವಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳಾದಂತಹ ವಕೀಲರಾದ KV ಧನಂಜಯ ಅವರ ಮುಂದೆ ಒಬ್ಬ ವ್ಯಕ್ತಿ ಹಾಜರಾಗಿ, ನಾನು 2014ರವರೆಗೆ ಧರ್ಮಸ್ಥಳದಲ್ಲಿದ್ದೆ. ಆ ಸಂದರ್ಭದಲ್ಲಿ ನಾನು ನೂರಾರು ಬಾಡಿಗಳನ್ನು ಹೂತಿದ್ದೇನೆ ಮತ್ತು ಅದು ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನ್ನ ಆತ್ಮವಂಚನೆಯನ್ನು ಮಾಡ್ಕೊಂಡು ನಾನು ಬದುಕಕ್ಕಾಗಲ್ಲ. ನನ್ನ ಜೀವ ಭಯದಿಂದ ನಾನು ಮತ್ತು ನನ್ನ ಕುಟುಂಬ ಬೇರೊಂದು ರಾಜ್ಯದಲ್ಲಿ ಹೋಗಿ ವಾಸವಾಗಿದ್ವಿ. ನಾನು ಮಣ್ಣು ಮಾಡಿರ್ತಕ್ಕಂಥ ಎಲ್ಲ ದೇಹಗಳು ಸಹ, ಬಹಳಷ್ಟು ದೇಹಗಳು 12ರಿಂದ 15 ವರ್ಷದ ಹೆಣ್ಣು ಮಕ್ಕಳುಗಳು, ಕೆಲವು ಪುರುಷ ಕೆಲವು ಹೆಣ್ಮಕ್ಳುಗಳ ಮುಖದ ಮೇಲೆ ಆಸಿಡ್ಸ್ ಬಿದ್ದಿತ್ತು. ಈ ಥರದ ಎಲ್ಲ ಒಂದಿಷ್ಟು ಒಂದಿಷ್ಟು ದೂರಿನಲ್ಲಿ ವಿವರಿಸಿ ದೂರನ್ನು 3ನೇ ತಾರೀಕು ದಾಖಲಾಗುತ್ತೆ, 4ನೇ ತಾರೀಕು FIR ಆಗುತ್ತೆ. ಆದ ನಂತರ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಯಾವುದೇ ರೀತಿಯ ತನಿಖೆಯನ್ನು ಪ್ರೋಗ್ರೆಸ್ ಅನ್ನು ತೋರಿಸಲ್ಲ. ಆತ ಬರಬೇಕಾದ್ರೆ ಆತನ ಸೂಟ್ ಕೇಸ್ನಲ್ಲಿ ಒಂದಿಷ್ಟು ಅಸ್ಥಿಪಂಜರಗಳಿತ್ತು. ಅದನ್ನು ಕೂಡ ಸರಿಯಾಗಿ ಮಾಜರನ್ನು ಮಾಡಿ ಅಥವಾ ಯಾವುದೇ ರೀತಿಯ ಕಾನೂನುಬದ್ಧವಾಗಿ ಅದನ್ನು ವಶಪಡಿಸ್ತಕ್ಕಂಥ ಇದು ಕಂಡು ಬಂದಿಲ್ಲ. ಈ ಸಮಯದಲ್ಲಿ ಇಡೀ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಕೇರಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳದ್ದು ಈ ಇಶ್ಯೂ ಇದಾದ ಮೇಲೆ ಮತ್ತು ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ಬಹಳಷ್ಟು ಜನ ವಿಚಾರವಂತರು, ವಕೀಲರುಗಳು ಧ್ವನಿ ಎತ್ತಿದ ನಂತರ ಸರ್ಕಾರ SITಯನ್ನು ಇದು ಮಾಡಿ